ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಸರಸ್ವತಿ ಹಬ್ಬದ ಸ್ಪೆಷಲ್ಲು ಎರಿಯಪ್ಪ ಮಾಡ್ತಿದ್ದೀನಿ. ಅದಕ್ಕೇನೇನು ಬೇಕು ಅಂದರೆ 1 ಲೋಟ ಅಕ್ಕಿ, 1 ಲೋಟ ಹಸಿ ಕೊಬ್ಬರಿ, 1 ಲೋಟ ಬೆಲ್ಲ, 2 ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಈ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆ ಇಡ್ತೀನಿ. 1-2 ಗಂಟೆ ಕಾಲ ನೆನೆ ಇಡ್ತೀನಿ. ನೋಡಿ, ಅಕ್ಕಿ 1-2 ಸರ್ತಿ 3 ಸರ್ತಿ ಚೆನ್ನಾಗಿ ತೊಳೆದು ನಾನು ನೀರು ಹಾಕಿ ನೆನೆ ಇಟ್ಟಿದ್ದೀನಿ. ಇದನ್ನು 1-2 ಗಂಟೆ ಮುಚ್ಚಿಟ್ಬಿಡ್ತೀನಿ. 2 ಗಂಟೆ ಇಲ್ದಿದ್ರು 1 ಗಂಟೆನಾದರೂ ಚೆನ್ನಾಗಿ ನೆನಿಬೇಕದು, ಅಕ್ಕಿ ನೆನಿಬೇಕು. ನೆಂದಾದಮೇಲೆ ಕೊಬ್ಬರಿ ಮತ್ತು ಏಲಕ್ಕಿ, ಅಕ್ಕಿ 3 ಚೆನ್ನಾಗಿ ರುಬ್ಕೋಬೇಕು. ಬೆಲ್ಲ ಆಮೇಲೆ ಕೊನೆಯಲ್ಲಿ ಹಾಕ್ಕೊಂಡು ರುಬ್ಕೋಬೇಕು, ಗಟ್ಟಿಯಾಗಿ ರುಬ್ಕೋಬೇಕು. ಆಮೇಲೆ ನಾನು ಅದು ನೆಂದ ಮೇಲೆ ನಾನು ತೋರಿಸ್ತೀನಿ. ನೋಡಿ, ಅಕ್ಕಿ 2 ಗಂಟೆ ಕಾಲ ನೆನೀತು. ಇಲ್ಲ 1 ಗಂಟೆನೂ ಸಾಕು. ನಾನು 2 ಗಂಟೆ ನೆನೆಸಿಟ್ಟಿದ್ದೆ. ಇದಕ್ಕೆ ಅಕ್ಕಿ ಹಾಕಿದ್ದೀನಿ, ಮಿಕ್ಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಏಲಕ್ಕಿ ಹಾಕ್ತಾಯಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ಇವಾಗ ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ. ಇಲ್ಲಿ ಅಕ್ಕಿ, ಕೊಬ್ಬರಿ, ಏಲಕ್ಕಿ 3 ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕಿ ನುಣ್ಣಗೆ ರುಬ್ಕೋತೀನಿ. ಎರಿಯಪ್ಪ ಮಾಡೋದಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು. ರುಬ್ಕೋತೀನಿ. ಇವಾಗ ನೋಡಿ, ಈಗ ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ಒಂದು ಪಾತ್ರೆಗೆ ಹಾಕಿ ತೋರಿಸ್ತೀನಿ. ಸ್ವಲ್ಪ ಏನಾದರೂ ನಿಮಗೆ ನೀರು, ನನ್ನ ಹದ ಕರೆಕ್ಟಾಗಿದೆ. ಸ್ವಲ್ಪ ನಿಮಗೆ ನೀರಾಯಿತು ಒಂದು ಸ್ವಲ್ಪ ಅಂತಂದರೆ ನೀವೊಂದು ಸ್ಪೂನು ಗೋಧಿ ಹಿಟ್ಟು ಹಾಕ್ಕೋಬೋದು. ನೋಡಿ, ಈ ಹದದಲ್ಲಿ ಇರಬೇಕು. ದೋಸೆ ಹಿಟ್ಟಿಗೆ ಹದ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಷ್ಟೆ. ಇವಾಗ ಇದನ್ನು ಕರೆದು ತೋರಿಸ್ತೀನಿ. ಎರಿಯಪ್ಪ ಕರೆದು ತೋರಿಸ್ತೀನಿ. ನೋಡಿ, ಎಣ್ಣೆ ಕಾದಿದೆ. ಇವಾಗ ಎರಿಯಪ್ಪ ಹಾಕ್ತೀನಿ. ಮಧ್ಯದಲ್ಲಿ ಹಾಕಬೇಕು, ಮೀಡಿಯಮ್ ಒಂದು ಸರ್ತಿ ಇದನ್ನು ಹಾಕ್ತೀನಿ. ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ನೀಟಾಗಿ ತೇಲಿ ಬಿಡುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಇದನ್ನು ತೆಗಿತೀನಿ. ನಾನು ಇನ್ನೊಂದು ಹಾಕ್ತೀನಿ. ನೋಡಿ, ಇನ್ನೊಂದು ಹಾಕ್ತೀನಿ. ಮಧ್ಯದಲ್ಲಿ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೇಲ್ತು ಅದು. ಅದನ್ನು ತಕ್ಷಣ ಮುಟ್ಟಕ್ಕೆ ಹೋಗಬಾರ್ದು ಅಷ್ಟೆ. ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ತಿರು ಹಾಕಬೇಕು. ನೋಡಿ ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲದನ್ನು ನಾನು ಹೀಗೆ ಕರ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಆ ತೂತೆಲ್ಲ ಕಾಣುತ್ತೆ. ಅಷ್ಟು ಚೆನ್ನಾಗಿ ಬಂದಿದೆ. ಏನು ಈ ಮೆಷರ್ಮೆಂಟಲ್ಲಿ ಹಾಕಿದ್ರೆ ನಿಮಗೆ ತುಂಬ ಸರಿಯಾಗಿರುತ್ತೆ. ನಿಮಗೆ ಹದ ತುಂಬ ಕರೆಕ್ಟಾಗಿರುತ್ತೆ. ಧಾರಾಳವಾಗಿ ಮಾಡಿಕೊಂಡು, ಅದು ಸರಸ್ವತಿ ಹಬ್ಬಕ್ಕೆ ಈ ಎರಿಯಪ್ಪನೇ ಮಾಡೋದು. ನೈವೇದ್ಯಕ್ಕೆ ಎರಿಯಪ್ಪನೇ ಇವತ್ತು ಸ್ವೀಟ್ ಮಾಡೋದು ಸರಸ್ವತಿ ಹಬ್ಬದ ದಿವಸ. ನೋಡಿ, ಇವಾಗ ಇದಾಗಿದೆ. ಸರಿ ತೆಗಿತಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಎರಿಯಪ್ಪ ರೆಡಿ ಆಯಿತು. ಸರಸ್ವತಿ ಹಬ್ಬದ ಸ್ಪೆಷಲ್ ಎರಿಯಪ್ಪ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಹೀಗೆ ಮಾಡಬೇಕು ಅಂತ. ಅವ್ರು ಮಾಡ್ತಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಆರಾಮಾಗಿ ನಾನು ಏನು ಹೇಳಿದ್ದೀನಲ್ಲ ಮೆಷರ್ಮೆಂಟು, ಆ ಮೆಷರ್ಮೆಂಟಲ್ಲಿ ಹಾಕಿ ರುಬ್ಬಿ ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕಷ್ಟೇ. ಆ ಹದದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೇವ್ರ ನೈವೇದ್ಯಕ್ಕಂತೂ ಇಡೋಕ್ಕೆ ತುಂಬ ಖುಷಿಯಾಗುತ್ತೆ. ನೋಡಿ, ಒಂದೇ ಶೇಪಲ್ಲಿ ಬಂದಿದೆ. ಆ ತೂತು ಇಲ್ಲೆಲ್ಲ ತೂತು ಎಷ್ಟು ಚೆನ್ನಾಗಿ ಬಂದಿದೆ. ಹಗೂರವಾಗಿ ಬರುತ್ತೆ. ನಿಮ್ಮನೆಯಲ್ಲೂ ಈ ಥರ ಸರಸ್ವತಿ ಹಬ್ಬಕ್ಕೆ ಎರಿಯಪ್ಪ ಮಾಡಿಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.